ಯಾಕೆ ಹೊರಗಡೆ ಇದ್ರೆ ಬಿಜೆಪಿ ಶುದ್ಧೀಕರಣ ಆಗ್ಲೇನು? ಚರ್ಚೆ ನಡೀತಾ ಇದೆಯಲ್ಲ, ಚರ್ಚೆ ಆಗ್ತಾ ಇಲ್ವಾ? ಅದಾಗ್ಬೇಕು ಅಂತ ನೋಡಪ್ಪ, ನಾನು ಹಂಗೆ ಹೇಳೇ ಇಲ್ಲ. ಇನ್ನು ನೀನ್ ಹೇಳ್ತಾ ಇದೀಯಾ? ನಾನ್ ಹೇಳ್ತಾ ಇರೋದು ಕುಟುಂಬ ರಾಜಕಾರಣದಿಂದ ವಿಜೇಂದ್ರ ವೈಯಕ್ತಿಕ ನಂದಲ್ಲ. ವಿಜೇಂದ್ರ ಇರ್ತಾನೆ ಹೋಗ್ತಾನೆ ಅದಲ್ಲ. ಇದು ಈ ಕುಟುಂಬ ರಾಜಕಾರಣ ಭಾರತೀಯ ಜನತಾ ಪಾರ್ಟಿ ಬಂದಿರೋಂತ ಒಂದು ಕೆಟ್ಟ ರೋಗ. ದೇಶದಲ್ಲಿ ಇಲ್ಲದೆ ಇರೋದು ಇಲ್ಲಾಕೆ? ಒಂದು ಕುಟುಂಬಕ್ಕೆ ಒಂದು ಸ್ಥಾನ, ಇದು ಕೇಂದ್ರ ಚುನಾವಣಾ ಬಿಜೆಪಿ ನೀತಿ. ಮೋದಿಯವರು ಹೇಳ್ತಿರೋದು ಒಂದೇ. ನಾನು ಚುನಾವಣೆ ನಿಲ್ಲಲ್ಲ ಅಂತ ಆದಾಗ ನನ್ನ ಮಗನಿಗೆ ಕೊಡ್ತೀವಿ ಅಂತ ಅವರೇ ಹೇಳಿದ್ದು, ಮೋಸ ಮಾಡಿದ್ರು. ಅದನ್ನ ಬಿಡಿ, ನಾನು ಅದ್ರ ಬಗ್ಗೆ ಹೋಗಲ್ಲ. ಅದಕ್ಕೋಸ್ಕರ ಹೇಳ್ತಿರೋದು, ಶುದ್ಧೀಕರಣದಲ್ಲಿ ಈ 3-4 ಅಂಶ ಸೇರಿದೆ. ಹಿಂದುತ್ವಕ್ಕೆ ಮೊದಲನೇ ಅವಕಾಶ. ಯಾವುದೇ ಕಾರಣಕ್ಕೂ ಸುತ್ತಲಿರೋರು ರಘುಪತಿ ಭಟ್ರು ಹೊಟ್ಟೆ ಉರಿಯತ್ ನೋಡ್ಕೊಂಡ್ರೆ ಯಾಕೆ ಬಿಟ್ರಿ ಅವ್ರನ್ನ? ನೀವ್ಯಾವನಿಗೆ ಪ್ರಾಮಿಸ್ ಮಾಡಿದ್ರಿ ಅವರಿಗೆ? ಕುಟುಂಬ ರಾಜಕಾರಣದ ಬಗ್ಗೆ, ಹೊಂದಾಣಿಕೆ ರಾಜಕಾರಣದ ಬಗ್ಗೆ, ಇದ್ರ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ಬೇಕು. ಆಗಕ್ಕೆ ಶುರುವಾಗಿದೆ. ಈಗ ಅದೊಂದು ನಂಗೆ ಶುರುವಾಗಿದೆ ಅಲ್ಲ ಅಂತ ಸಮಾಧಾನ ಇದೆ. ಎಲ್ಲಾ ಕಡೆಯಿಂದ ನನ್ನ ಫೋನ್ ಬರ್ತಾ ಇದೆ, ನೀವು ಒಳ್ಳೆ ಸ್ಟ್ಯಾಂಡ್ ತಗೊಂಡಿದ್ದೀರಿ ಸರ್, ಧೈರ್ಯವಾಗಿ ತಗೊಂಡಿದ್ದೀರಿ, ತುಂಬಾ ಸಂತೋಷ, ನಿಮ್ ಜೊತೆ ನಾವಿರ್ತೇವೆ ಎಲ್ಲರೂ ಹೇಳ್ತಾ ಇದ್ದಾರೆ. ನಡೀಲಿ, ನೋಡೋಣ ಎಷ್ಟು ದಿನ ಆಗುತ್ತೆ. ಹೌದು ಹೌದು, ನನ್ನ ಬಾಯಿಗೆ ನಾನೇನು ಸಿದ್ದರಾಮಯ್ಯನಿಗೆ ಫೈನಾನ್ಸ್ ಮಿನಿಸ್ಟರ್ ಅಲ್ರಿ? ನೀವ್ ಹೇಳಿದ್ ಸರಿ ಇದೆ. ಅಲೋಕೇಟ್ ಕೇಳಪ್ಪ, ಸ್ವಲ್ಪ ಕೇಳಿ, ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ಅನೇಕ ಈಗ ಕಾಮಗಾರಿಗಳು ಶುರುವಾಗಿ ಅರ್ಧ ಮುಗ್ದಿದೆ, ಅಲೋಕೇಟ್ ಆಗದೆ ಮಾಡಕ್ ಬರ್ತೇನೆ, ಟೆಂಡರ್ ಕರೆಯಕ್ ಬರಲ್ಲ. ಏನಂತ ನನಗೆ ಮೊನ್ನೆ ತಂದಿದ್ದೀನಿ, ಅದರಲ್ಲಿ ಅರ್ಧ ಶಿವಮೊಗ್ಗ ನಗರದ ಮಾತ್ರ ಇತ್ತು, ಕೊಡ್ತೀನಿ. ಅರ್ಧ ಕೆಲಸ ಆಗೋಗಿದೆ, ಇನ್ನು ಅರ್ಧ ಬರಬೇಕು. ಅದಕ್ಕೆ ಸ್ಟೇ ಕೊಟ್ಟಿದ್ರು, ಈಗ ಕ್ಯಾನ್ಸಲ್ ಮಾಡಿದ್ರು.